ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತೆಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಮಾಲ್ಗೆ ಹೊಂಟಿದ್ದೆ, ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೀನಿ. ಅಲ್ಲಿ ಸ್ವಲ್ಪ ಕಂಫರ್ಟಬಲ್ ಆಗ್ಲಿಕ್ಕತ್ತಿದ್ದಿಲ್ಲ, ಅನ್ಕಂಫರ್ಟಬಲ್ ಅನ್ನಿಸ್ತು ಅಂದರೂ ಮಾಡ್ಕೊಂಡೆ ವಿಡಿಯೋನಲ್ಲಿ. ನಮ್ಮ ಮಮ್ಮಿ ಮಗಳದು ಸ್ವಲ್ಪ ಶಾಪಿಂಗ್ ಇತ್ತು, ಹಾಗೆ ಹೋಗೋಣ ಬಾ ಅಂತಂದಿದ್ದು, ಹೋಗಿದ್ದೆ. ಹಾಗೆ ಈವ್ನಿಂಗ್ ಬಂದಿದ್ದು ನಾನು ಇಲ್ಲಿ ಪನ್ನೀರ್ ಸ್ಯಾಂಡ್ವಿಚ್ ಮಾಡಿಕೊಂಡೆ. ನಾರ್ಮಲಾಗಿ ಪನ್ನೀರ್ ಸಿಗುತ್ತಲ್ಲ, ಅದನ್ನು ಕ್ಯೂಬ್ಸ್ ಇರುತ್ತಲ್ಲ, ಅದನ್ನು ಇಲ್ಲಿ ಸ್ಮ್ಯಾಚ್ ಮಾಡ್ಕೊಂಡೀನಿ. ಹಾಗೆ ಸ್ವೀಟ್ ಕಾರ್ನ್ ಹಾಕ್ಕೊಂಡೆ, ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ 2 ಸ್ಪೂನ್ ಹಾಕ್ಕೊಂಡೆ, ಸೆಜ್ವಾನ್ ಸಾಸ್ 2 ಸ್ಪೂನ್ ಹಾಕ್ಕೊಂಡೆ, ಆಮೇಲೆ ಮಿಯೋನೀಸ್ ಬರುತ್ತಲ್ಲ ಅದು ಒಂದು 2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಲ್ಲಿ ಮಿಕ್ಸರ್ನ ರೆಡಿ ಮಾಡ್ಕೊಂಡು ನಾನು ಬ್ರೆಡ್ಡು ನಾರ್ಮಲ್ ಸೈಜ್ ಬರುತ್ತಲ್ಲ ಆ ಥರದ ಬ್ರೆಡ್ಡಲ್ಲಿ ನಾನು ಇಲ್ಲಿ ಟ್ರೈ ಮಾಡ್ಲಿಕ್ಕತ್ತೀನಿ. ಇವತ್ತು ಸ್ಯಾಂಡ್ವಿಚಿಗೆ ದೊಡ್ಡದು ಬರುತ್ತಲ್ಲ ಅದೇನು ಈಗ ಮಾಡ್ಕೊಡ್ತಿಲ್ಲ ನಾನು. ಇಲ್ಲಿ ನಾರ್ಮಲ್ ಬ್ರೆಡ್ ಒಳಗೆ ಹೆಂಗೆ ಬರ್ತಾ ನೋಡೋಣ ಅಂತ ಮಾಡ್ಲಿಕ್ಕತ್ತೀನಿ. ಇಷ್ಟ ಅನಿಸಿದ್ರೆ ನೀವು ಒಂದು ಸರಿ ಮಾಡ್ಕೊಂಡು ನೋಡಿರಿ. ಬ್ರೆಡ್ಡಿಗೆ ಇಲ್ಲಿ ಸ್ವಲ್ಪ ಬಟ್ರನ್ನ ಹಚ್ಲಿಕ್ಕತ್ತೀನಿ. ಹಚ್ಚಿ ಏನು ಸ್ಟಫಿಂಗ್ ರೆಡಿ ಮಾಡಿದ್ವಲ್ಲ ಅದನ್ನು ಇಲ್ಲಿ ಹಾಕೋಕತ್ತೀನಿ. ನಾನಿಲ್ಲಿ ಚೆನ್ನಾಗಿ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕಾಗ್ತೈತಿ. ಸೆಜ್ವಾನ್ ಸಾಸ್ ಸ್ವಲ್ಪ ಇನ್ನೊಂದು ಬ್ರೆಡ್ಡಿಗೆ ಹಾಕಿ ನಾನು ಇಲ್ಲಿ ಇಟ್ಟೀನಿ. ಇಟ್ಟು ಈರುಳ್ಳಿ, ಆಮೇಲೆ ಸೌತೆಕಾಯಿ, ಆಮೇಲೆ ಟೊಮೆಟೊನ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡೀನಿ. ನೀವು ಎರಡೇ ಬ್ರೆಡ್ಡಲ್ಲಿನಾದರೂ ಮಾಡ್ಕೋಬೋದು, ಒಂದೇ ಸ್ಟಫಿಂಗ್ ಒಳಗೆ ಇದು ಥರ ಎಲ್ಲ ಹಾಕಿ ನಾನು ಇಲ್ಲಿ 3 ಬ್ರೆಡ್ನ ಯೂಸ್ ಮಾಡ್ಲಿಕ್ಕತ್ತೀನಿ. ಮ್ಯಾಗ ಮತ್ತು ಸೆಜ್ವಾನ್ ಸಾಸ್ ಹಾಕಿ ಈ ಥರ ಇದು ಮಾಡ್ಲಿಕ್ಕತ್ತೀನಿ. ಆಮೇಲೆ ಸ್ವಲ್ಪ ನಾನು ಇಲ್ಲಿ ಚೀಸ್ನ ಹಾಕಿ ಅದ್ರ ಮೇಲೆ ಒಂದು ಬ್ರೆಡ್ನ ಹಾಕ್ತೀನಿ ಬಟ್ರ್ ಹಚ್ಚಿ. ಈ ಥರ ನಾನು ಇಲ್ಲಿ 2 ರೆಡಿ ಮಾಡ್ಕೊಂಡೀನಿ. ಇಲ್ಲಿ ತವ ಇಟ್ಕೊಂಡಿನಲ್ಲ, ಇದಕ್ಕೆ ಸ್ವಲ್ಪ ಬಟ್ರನ್ನ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಕತ್ತೀನಿ. ಎಣ್ಣೆ ಏನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಈ ಥರ ಬಟ್ರನ್ನೇ ಹಾಕಬೇಕಾಗ್ತೈತಿ ಇದಕ್ಕೆ. ಆಮೇಲೆ ಏನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಯಾಂಡ್ವಿಚ್, ಅದನ್ನು ಇಟ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಬೇಕು. ನಾನು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಗಿಬಿಡ್ತು. ಫಸ್ಟೆಲ್ಲ ನನಗೆ ಅಷ್ಟು ಗೊತ್ತಾಗಲಿಲ್ಲ, ಜಲ್ದಿನೇ ರೋಸ್ಟ್ ಆಗಿಬಿಡ್ತು. ಅದ್ರ ಮೇಲೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಕೈದಾಗ ಹೋಗ್ಬಿಡ್ತು. ನೋಡಿರಿ ಹೆಂಗೆ ಕಾಣಿಸ್ಲಿಕ್ಕತೈತಿ. ಬಟ್ ಆದ್ರೆ ಟ್ರೈ ಮಾಡಿದ್ವಿ, ಚಲೋ ಅನ್ನಿಸ್ತು. ಸ್ವಲ್ಪ ಇದಾದಂಗೆ ಆಗಿತ್ತು ಅಷ್ಟೇ. ಆಮೇಲೆ ನಾನು ಇಲ್ಲಿ 2 ಇದರಲ್ಲಿ ಮಾಡಿಕೊಂಡೆ ಬ್ರೆಡ್ಡಲ್ಲಿ. ಇದು ಚಂದ ಬತ್ತು ಸೆಕೆಂಡ್ ಮಾಡಿದ್ದು. ನಮ್ಮನೆಯವ್ರು ಟ್ರೈ ಮಾಡ್ಲಿಕ್ಕತ್ತಿದ್ರು, ಚಲೋ ಆಗಿತ್ತು. ಸ್ವಲ್ಪ ಅಷ್ಟೇ ರೋಸ್ಟ್ ಮೇಲೆ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರು ಅಷ್ಟೇ. ಬಟ್ ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿರಿ. ಆಮೇಲೆ ಇಲ್ಲಿ ಸಂಜೆಗೆ ನಾನು ಇಲ್ಲಿ ಅಡುಗೆ ಮಾಡ್ಲಿಕ್ಕತ್ತಿದ್ದೆ, ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ಲಿಕ್ಕತ್ತೀನಿ. ಸಪ್ಪಂಬೇಳೆ ಸಾರನೇ ಇದು, ಬಟ್ ಸ್ವಲ್ಪ ಚೇಂಜ್ ಅಂದ್ರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ, ತೊಗರಿಬೇಳೆ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ 2, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಉಪ್ಪು, ಅರಿಶಿನ ಹಾಕಿ ಕುದಿಸ್ಕೊಂಡೀನಿ ಇಲ್ಲಿ ಬೇಳೆನ 3 ಸಿಟಿನ. ಆಮೇಲೆ ಇಲ್ಲಿ ನಾರ್ಮಲ್ ಒಗ್ಗರಣೆ ಹೊಡಿಬೇಕು. ಇದು ಉತ್ತರ ಕರ್ನಾಟಕ ಸ್ಟೈಲು. ಇದು ಸಾರು ಮಸ್ತ್ ಅನ್ನಿಸ್ತೈತಿ. ಬಿಸಿ ಬಿಸಿ ಅನ್ನ, ಈ ಸಾರು ತುಪ್ಪ ಹಾಕ್ಕೊಂಡ್ರೆ ಮಸ್ತ್ ಅನ್ನಿಸ್ತೈತಿ. ಇದ್ರೊಳಗೆ ಸ್ವಲ್ಪ ನಾವು ಪಾಲಕ್ ಒಂದು ಬಟ್ಲದಷ್ಟು ಹಾಕ್ಕೊಂಡು ಮಾಡಿದ್ರೂ ಚಲೋ ಅನಿಸ್ತೈತಿ. ಹುಣ್ಚಿ ಪಲ್ಯ ಆಗಲಿ ಪಾಲಕ್ ಆಗಲಿ ಕಟ್ ಮಾಡಿ ಹಾಕ್ಕೊಂಡು ಮಾಡಬೇಕು. ಇದೇ ಸೇಮ್ ಪ್ರೊಸೆಸ್ನೇ. ಅದು ಬ್ಯಾಡಿಂಗ್ ಕುದಿಸ್ಕೊತೀವಲ್ಲ ಆ ಟೈಮ್ನಾಗೆ ಆ ಪಾಲಕ್ ಅಥವಾ ಅದು ಹುಣ್ಚಿ ಪಲ್ಯ ಬರುತ್ತಲ್ಲ ಅದನ್ನು ಹಾಕಿ ಮಾಡ್ಕೊಂಡ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ಸಾರು. ಈ ಥರ ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು ಬೆಳ್ಳುಳ್ಳಿ, ಅಂದ್ರೆ ಟೇಸ್ಟ್ ಬರ್ತೈತಿ ಸಾರು. ಒಗ್ಗರಣೆ ಹೊಡೆನೇ ಯಾವತ್ತೂ ಹಾಗೆ ಓಪನ್ ಬಿಡಕ್ಕೆ ಹೋಗ್ಬಾರ್ದು. ಮೇಲೆ ಒಂದು ಪ್ಲೇಟ್ ಸಡನ್ನಾಗಿ ಹಾಗೆ ಮುಚ್ಚಿಬಿಡ್ಬೇಕು ನಾವು. ನಾನು ಈ ಥರ ಮಾಡಿ ನೋಡಿ, ಹೀಗೆ ಮಾಡಿರಿ ಮಸ್ತ್ ಅನ್ನಿಸ್ತೈತಿ. ಟೇಸ್ಟ್ ಸಾಂಬಾರ್ದು ಸ್ಮೆಲ್ಲು ಮಸ್ತ್ ಬರ್ತೈತಿ ಈ ಥರ ಮಾಡೋದ್ರಿಂದ. ಇದು ಬಿಸಿ ಅನ್ನದ ಜೋಡಿ ಅಂತ ಭಾರಿ ಕಾಂಬಿನೇಷನ್ ಸಾರು. ಒಂದ್ಸತಿ ಟ್ರೈ ಮಾಡಿರಿ. ಆಮೇಲೆ ಇದ್ರ ಜೊತೆ ನಾನೇನು ಮಾಡಿದ್ದೆ, ಕಡ್ಲೆ ಕಾಳು ಬರುತ್ತಲ್ಲ ನೆನಿಟ್ಟಿದ್ದೆ ಬೆಳಗ್ಗೆನೇ. ಆ ಕಡ್ಲೆ ಕಾಳದು ಪಲ್ಯ ಮಾಡಿಕೊಂಡೆ ಸೈಡಿಗೆ ಅಂತೇಳಿ. ನೀವು ಟ್ರೈ ಮಾಡಿರಿ. ಇದು ಉತ್ತರ ಕರ್ನಾಟಕದ ಸ್ಟೈಲು. ಈ ಥರದ್ದೇ ನಾವೆಲ್ಲ ಪಲ್ಯಗಳಾಗಲಿ ಸಾರು ಮಾಡೋದು. ತೊಗರಿಬೇಳೆ ಜಾಸ್ತಿ ನಾವು ಇಲ್ಲಿ ಯೂಸ್ ಮಾಡೋದು ನಮ್ಮ ಕಡೆ. ಚೆಂದಂಗೆ ಇದನ್ನು ಒಂದು 2-3 ನಿಮಿಷ ಕಳಕಳ ಅಂತ ಕುದಿಬೇಕು ಸಾರು, ಅಂದ್ರೆ ಪರ್ಫೆಕ್ಟ್ ಆಗೈತೆ ಅಂತ ಅರ್ಥ ಇದ್ರಾಗ. ಆಮೇಲೆ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಕೆ 1 ಉಳ್ಳಾಗಡ್ಡಿ, 1 ಟೊಮೆಟೊ, ಒಂದು ಸ್ವಲ್ಪ 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಕೊತ್ತಂಬರಿ, ಕರಿಬೇವು. ಇದು ಬೆಳಗ್ಗೆ ನಾನು ನೆನೆ ಹಾಕಿಟ್ಟಿದ್ದೆ. ಈ ಪಲ್ಯ ಒಗ್ಗರಣೆ ಹೊಡ್ಕೊಳ್ಳೋಕೆ ಪಲ್ಯ ನಾನು ಇಲ್ಲಿ ಕುಕ್ಕರ್ನ ಮಾಡಕತ್ತೀನಿ ಫ್ರೆಂಡ್ಸ್. ಕುಕ್ಕರ್ನಾಗೆ ಚಲೋ ಅನಿಸ್ತೈತಿ. ಕಾಳೆಲ್ಲ ಚೆನ್ನಾಗಿ ಬೆಂದು ಬಿಡ್ತೈತಿ. ಕುಲ್ಲ ಮಾಡಿದ್ರೆ ಅಷ್ಟೊಂದು ಬೆಂದು ಬಿಡಲ್ಲ ಕಾಳುಗಳೆಲ್ಲ. ಅದಕ್ಕೆ ಕುಕ್ಕರ್ನಾಗೆ ಮಾಡಿರಿ ನೀವು.
ಇಲ್ಲಿ ಒಗ್ಗರಣೆಗೆ ಏನು ಉಳ್ಳಾಗಡ್ಡಿ ಇವೆಲ್ಲ ಹಾಕ್ಕೊಂಡು ಚಂದಂಗೆ ಗೋಲ್ಡನ್ ಫ್ರೈ ಬರುತ್ತೆ ನಾನು ಫ್ರೈ ಮಾಡಾಕತ್ತೀನಿ ನಾನು. ಆಮೇಲೆ ಟೊಮೆಟೊನ ಚಂದಂಗೆ ಎಣ್ಣೆಯೊಳಗೆ ಬೇಯ್ದಾಗಬೇಕು, ಆ ಥರ ಫುಲ್ ಫ್ರೈ ಮಾಡ್ಕೊರಿ ಚಂದಂಗೆ. ಅರಿಶಿನ ಅದೆಲ್ಲ ಹಾಕ್ಕೊಕತ್ತೀನಿ ಆಮೇಲೆ ಖಾರ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಡ್ರಿ. ನಾನು ಇಲ್ಲಿ ಮಸಾಲೆ ಖಾರ ಯೂಸ್ ಮಾಡ್ತೀನಿ. ನಮ್ಮ ಕಡೆ ಎಲ್ಲ ಜಾಸ್ತಿ ಮಸಾಲೆ ಖಾರ ಹಾಕ್ಕೊಳ್ಳೋದು, ಪಲ್ಯಕ್ಕಾಗಲಿ ಸಾರಿಗೆಲ್ಲ ಜಾಸ್ತಿ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಹಾಕ್ಕೊಕತ್ತೀನಿ. ನೀವು ನಿಮ್ಮ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟೊಂದು ನೋಡಿ ಹಾಕೋರಿ, 2 ಅಥವಾ 3 ಹಾಕ್ಕೋಬೋದು. ನೋಡಿರಿ ಖಾರ ಆದ ತಕ್ಷಣ ಕಲರ್ ಚೇಂಜ್ ಆಗಿಬಿಡ್ತು. ಪಲ್ಯ ಅಂತೂ ಮಸ್ತ್ ಅನಿಸ್ತು, ಚಪಾತಿ ಜೋಡಿ ಅಂತೂ ಭಾರಿ ಕಾಂಬಿನೇಷನ್ ಇದು. ಕಾಳು ಹಾಕಂದ ತಕ್ಷಣ ನೋಡಿರಿ ಅದೊಂದು ಲುಕ್ಕ ಚೇಂಜ್ ಆಯಿತು ಪಲ್ಯದು. ನನಗಂತೂ ಭಾಳ ಇಷ್ಟ ಆಗ್ತೈತಿ ಈ ಪಲ್ಯ. ನೋಡ್ಕೊತಿರ್ಬೇಕು ನೀವು, ನೋಡಿರಿ ಯಾವ ಥರ ಅನಿಸ್ಕತ್ತೈತೆ ಅಂತೇಳಿ. ಚೆಂದ ಅನಿಸ್ಕತ್ತೈತಿಲ್ಲ. ಅದಕ್ಕೆ ಏನೈತಿ, 1 ಗ್ಲಾಸಷ್ಟು ನೀರು ಹಾಕೋಕತ್ತೀನಿ. ಕಾಳು ಕುದಿಯೋ ಸಲುವಾಗ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು 2 ವಿಸಿಲ್ ತೊಗೊಂಡ್ಬಿಟ್ರೆ ಸಾಕಾಗ್ತೈತಿ. ಚೆಂದ ಮಿಕ್ಸ್ ಮಾಡಿ ಕೊತ್ತಂಬರಿ ಸ್ಪ್ರೆಡ್ ಮಾಡ್ಬೇಕು ಮಾಡಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಡ್ರಿ. ನೋಡಿರಿ ಫ್ರೆಂಡ್ಸ್, ಈ ಪಲ್ಯ ರೆಡಿ ಆಗೈತಿ. ಈ ಥರ ಕಾಣಿಸ್ಕತೈತಿ ನೋಡಿರಿ ಪಲ್ಯ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಇದನ್ನು ಟ್ರೈ ಮಾಡಿರಿ ಮನೆಯೊಳಗೆ. ಈ ವಿಡಿಯೋ ಏನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.